ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಪೊಲೀಸ್ ನೇಮಕಾತಿ 2021ಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮ ಕ್ಷಣದ ಸಿದ್ಧತೆಯ ಪ್ರಶ್ನೆಗಳು ಎಂಬ ಟಾಪಿಕ್ನಲ್ಲಿ ಟಾಪ್ 100 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗಾಗಿ ತಂದಿದ್ದೇವೆ. ಈ ವಿಡಿಯೋದಲ್ಲಿ ಭಾರತ ಇತಿಹಾಸ, ಭೂಗೋಳ, ಸಂವಿಧಾನಕ್ಕೆ ಸಂಬಂಧಪಟ್ಟ ಬಹುಮುಖ್ಯ ಪ್ರಶ್ನೆಗಳಿರುವುದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮೊದಲ ಪ್ರಶ್ನೆ, ಪೌರತ್ವ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ ಯಾವುದು? ಇದಕ್ಕೆ ಸರಿಯಾದ ಉತ್ತರ 1955ರಲ್ಲಿ ಪೌರತ್ವ ಕಾಯ್ದೆ ಜಾರಿಗೆ ಬಂದಿತು. ಮೂಲಭೂತ ಹಕ್ಕುಗಳು ಸಂವಿಧಾನದ ಎಷ್ಟನೇ ಭಾಗದಲ್ಲಿವೆ? ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ. ಇವು ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆಯನ್ನ ಕಾಣುತ್ತೇವೆ. ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಇರುವಂತಹ ಮೂಲಭೂತ ಕರ್ತವ್ಯಗಳ ಸಂಖ್ಯೆ ಎಷ್ಟು? ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕರಿತೀವಿ. ಇವುಗಳ ಒಟ್ಟು ಸಂಖ್ಯೆ 11. ಸಂವಿಧಾನ ನಮಗೆ ಒದಗಿಸಿರುವಂತಹ ಸೌಲಭ್ಯಗಳನ್ನ ಅಥವಾ ಹಕ್ಕುಗಳನ್ನ ಮೂಲಭೂತ ಹಕ್ಕುಗಳು ಅಂತ ಕರೆದಾಗ ಭಾರತದ ಪ್ರಜೆಯಾಗಿ ನಾವು ನಿರ್ವಹಿಸಬೇಕಾದಂತಹ ಕರ್ತವ್ಯಗಳನ್ನ ಮೂಲಭೂತ ಕರ್ತವ್ಯಗಳು ಅಂತ ಕರಿತೀವಿ. ಅವುಗಳ ಒಟ್ಟು ಸಂಖ್ಯೆ ಪ್ರಸ್ತುತ 11. ಒಂದು ವೇಳೆ ರಾಷ್ಟ್ರಪತಿಯವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸಲು ಬಯಸಿದರೆ ಯಾರಿಗೆ ಸಲ್ಲಿಸಬೇಕು? ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆಯನ್ನ ಯಾರಿಗೆ ಸಲ್ಲಿಸ್ತಾರೆ? ಉಪರಾಷ್ಟ್ರಪತಿಯವರಿಗೆ ತಮ್ಮ ರಾಜೀನಾಮೆಯನ್ನ ಸಲ್ಲಿಸ್ತಾರೆ. ಈ ಕೆಳಗಿನ ಯಾರನ್ನು ರಾಷ್ಟ್ರಪತಿಯವರು ನೇಮಕ ಮಾಡುವುದಿಲ್ಲ? ನೀಡಿರುವಂತಹ ಆಯ್ಕೆಗಳಲ್ಲಿ ಲೋಕಸಭಾ ಸ್ಪೀಕರ್ ಅವರನ್ನ ಆಯ್ಕೆ ಮಾಡೋದಿಲ್ಲ. ಇನ್ನು ನೀಡಿರುವಂತಹ 3 ಆಯ್ಕೆಗಳೇನಿದ್ದಾವೆ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು, ವಾಯುದಳದ ಮುಖ್ಯಸ್ಥ, ಭೂಸೇನಾ ಮುಖ್ಯಸ್ಥರನ್ನ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಆದರೆ ಲೋಕಸಭಾ ಸ್ಪೀಕರ್ ಅನ್ನ ಲೋಕಸಭಾ ಸದಸ್ಯರೇ ಆಯ್ಕೆ ಮಾಡ್ತಾರೆ. ಅಸ್ಪೃಶ್ಯತೆಯ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿರುವಂತಹ ಸಂವಿಧಾನದ ವಿಧಿ ಯಾವುದು? ಯಾವ ವಿಧಿಯ ಅಡಿಯಲ್ಲಿ ಅಸ್ಪೃಶ್ಯತೆಯ ಆಚರಣೆ ಅಪರಾಧ ಎಂದು ಘೋಷಿಸಲ್ಪಟ್ಟಿದೆ? ಇದಕ್ಕೆ ಸರಿ ಉತ್ತರ ಸಂವಿಧಾನದ 17ನೆಯ ವಿಧಿ. ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಡಕಗೊಳಿಸಿರುವ ಬಹುಮುಖ್ಯ ಉದ್ದೇಶ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಥವಾ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನದಲ್ಲಿ ಸೇರಿಸಿರುವುದರ ಬಹುಮುಖ್ಯ ಉದ್ದೇಶ ಏನು? ಇದಕ್ಕೆ ಸರಿ ಉತ್ತರ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ರೂಪಿಸುವ ಸಲುವಾಗಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಡಕಗೊಳಿಸಲಾಗಿದೆ. ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆದುಹಾಕಲಾದಂತಹ ವರ್ಷ ಯಾವುದು? ಮೊದಲಿಗೆ ಆಸ್ತಿ ಹಕ್ಕು ಮೂಲಭೂತ ಹಕ್ಕುಗಳಲ್ಲಿತ್ತು, ಅದನ್ನ ತೆಗೆದುಹಾಕಲಾದಂತಹ ವರ್ಷ 1979. 44ನೆಯ ತಿದ್ದುಪಡಿಯ ಮೂಲಕ ಮೂಲಭೂತ ಹಕ್ಕಿನಲ್ಲಿದ್ದಂತಹ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು. ಈಗ ಆಸ್ತಿಯ ಹಕ್ಕು ಕೇವಲ ಕಾನೂನುಬದ್ಧ ಹಕ್ಕು ಆಗಿದೆ. ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಂಡ ವರ್ಷ ಯಾವುದು? ಆರಂಭದಲ್ಲಿ ಇರಲಿಲ್ಲ, ಅವನ್ನ ಅಳವಡಿಸಿಕೊಳ್ತಾರೆ. 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ಮಾಡುವ ಮೂಲಕ 1976ರಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಯಿತು. ಮೂಲಭೂತ ಕರ್ತವ್ಯಗಳನ್ನು ನಿರೂಪಿಸಿರುವ ಸಂವಿಧಾನದ ವಿಧಿ ಯಾವುದು? ಅಂದ್ರೆ ಯಾವ ವಿಧಿಯ ಅನ್ವಯ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ? ಇದಕ್ಕೆ ಸರಿ ಉತ್ತರ 51 ಉಪವಿಧಿ ಎ ಅನ್ವಯ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಕೆ ಮಾಡಲಾಗಿದೆ. 4ನೇ ಭಾಗದಲ್ಲಿ ಇವನ್ನು ನಾವು ಕಾಣುತ್ತೇವೆ. ಚುನಾವಣಾ ಸಂಬಂಧಿತ ವ್ಯಾಜ್ಯಗಳನ್ನು ಬಗೆಹರಿಸುವವರು ಯಾರು? ಸುಪ್ರೀಂ ಕೋರ್ಟ್ ಚುನಾವಣಾ ಸಂಬಂಧಿತ ವ್ಯಾಜ್ಯಗಳನ್ನು ಬಗೆಹರಿಸುವಂತಹ ನ್ಯಾಯಾಲಯವಾಗಿದೆ. ಕೇಂದ್ರ ಚುನಾವಣಾ ಆಯುಕ್ತರನ್ನು ಈ ಕೆಳಗಿನ ಯಾರು ನೇಮಿಸುವರು? ಕೇಂದ್ರ ಚುನಾವಣಾ ಆಯುಕ್ತರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರಿದ್ದು 2 ಆಯುಕ್ತರನ್ನ ಕೇಂದ್ರ ಚುನಾವಣಾ ಆಯೋಗ ಒಳಗೊಂಡಿರುತ್ತದೆ. 1959ರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ತಂದ 2 ರಾಜ್ಯಗಳು ಯಾವುವು? ಇದಕ್ಕೆ ಸರಿ ಉತ್ತರ ಪ್ರಥಮ ಬಾರಿಗೆ ರಾಜಸ್ಥಾನ, ಅದಾದ ನಂತರ ಆಂಧ್ರ ಪ್ರದೇಶದಲ್ಲೂ ಕೂಡ ಪಂಚಾಯತ್ ರಾಜ್ ವ್ಯವಸ್ಥೆ 1959ರಲ್ಲಿ ಜಾರಿಗೆ ಬರುತ್ತೆ. ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಮಾಜವಾದ ಎಂಬ ಪದವನ್ನು ಸೇರ್ಪಡೆಗೊಳಿಸಲಾದಂತಹ ತಿದ್ದುಪಡಿ ಯಾವುದು? ಇದಕ್ಕೆ ಸರಿ ಉತ್ತರ 42ನೇ ತಿದ್ದುಪಡಿಯನ್ನ ಮಾಡುವ ಮೂಲಕ ಪ್ರಸ್ತಾವನೆಯಲ್ಲಿ ಸಮಾಜವಾದಿ ಎಂಬ ಪದವನ್ನು ಸೇರ್ಪಡೆ ಮಾಡಲಾಯಿತು.
ಮಹಾತ್ಮ ಗಾಂಧೀಜಿಯವರು ಸ್ವರಾಜ್ಯ ಕಲ್ಪನೆಯನ್ನು ಯಾವ ಪುಸ್ತಕದಲ್ಲಿ ವಿವರಿಸಿದ್ದಾರೆ? ನನ್ನ ಕನಸಿನ ಭಾರತ ಎಂಬ ಪುಸ್ತಕದಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ವರಾಜ್ಯದ ವಿವರಣೆಯನ್ನು ನೀಡಿದ್ದಾರೆ. ಸಾಲಿಸಿಟರ್ ಜನರಲ್ ರವರ ಅಧಿಕಾರಾವಧಿ ಎಷ್ಟು ವರ್ಷಗಳು? ಇದಕ್ಕೆ ಸರಿ ಉತ್ತರ 3 ವರ್ಷಗಳು. ಸಾಲಿಸಿಟರ್ ಜನರಲ್ ರವರು ಆಯ್ಕೆಯಾದ ನಂತರ ತಮ್ಮ ಹುದ್ದೆಯಲ್ಲಿ ಮುಂದುವರಿತಾರೆ. ಮೊದಲ ಪ್ರಶ್ನೆ, ರಾಷ್ಟ್ರಪತಿ ಹುದ್ದೆಯ ಬಗ್ಗೆ ವಿವರಣೆಯನ್ನು ನೀಡುವ ಸಂವಿಧಾನದ ವಿಧಿ ಯಾವುದು? 52ನೇದು, 53ನೇ ವಿಧಿ, 54, 50ನೇ ವಿಧಿ. ಇನ್ನು ರಾಷ್ಟ್ರಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು ಅನ್ನುವಂತಹ ಆ ಹುದ್ದೆಯ ಬಗ್ಗೆ ವಿವರಣೆಯನ್ನು ನೀಡುವಂತಹ ಸಂವಿಧಾನದ ವಿಧಿ 52ನೆಯ ವಿಧಿಯಾಗಿದೆ. ಇನ್ನು 54ನೆಯ ವಿಧಿ ಏನಿದೆ, ಇದು ರಾಷ್ಟ್ರಪತಿ ಚುನಾವಣೆಯ ಬಗ್ಗೆ ನಮಗೆ ವಿವರಣೆಯನ್ನು ನೀಡುತ್ತದೆ. 2 ವರ್ಷಗಳಿಗೊಮ್ಮೆ ನಿವೃತ್ತರಾಗುವ ರಾಜ್ಯಸಭಾ ಸದಸ್ಯರ ಸಂಖ್ಯೆ ಎಷ್ಟು? ರಾಜ್ಯಸಭೆ ಶಾಶ್ವತ ಸದನವಾಗಿದ್ದರೂ ಸಮೇತ ಪ್ರತಿ 2 ವರ್ಷಕ್ಕೊಮ್ಮೆ ನಿವೃತ್ತರಾಗುವಂತಹ ಪ್ರಕ್ರಿಯೆ ಇದೆ. ಹಾಗಾದರೆ ನಿವೃತ್ತರಾಗಿರುವಂತಹ ಸಂಖ್ಯೆ 1/3 ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ ತಂದಂತಹ ವರ್ಷ ಯಾವುದು? ಮೂಲ ಸಂವಿಧಾನ ಇದ್ದಂತಹ ಸಂದರ್ಭದಲ್ಲಿ ಮೊದಲ ಬಾರಿಗೆ ತಿದ್ದುಪಡಿಯನ್ನು ತಂದಂತಹ ವರ್ಷ 1951ರಲ್ಲಿ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿಯನ್ನು ಮಾಡಲಾಯಿತು. ಸಂಸತ್ ಅಧಿವೇಶನ ಮುಂದುವರಿಸಲು ಇರಬೇಕಾದ ಕನಿಷ್ಠ ಹಾಜರಾತಿ ಎಷ್ಟು? ಸಂಸತ್ ಅಧಿವೇಶನಗಳು ನಡೆಯುವಂತಹ ಸಂದರ್ಭದಲ್ಲಿ ಇರಬೇಕಾದಂತಹ ಸದಸ್ಯರ ಕನಿಷ್ಠ ಹಾಜರಾತಿ 10%. ಚುನಾವಣೆ ಇಲ್ಲದೆ ಆಯ್ಕೆಯಾದ ರಾಷ್ಟ್ರಪತಿ ಯಾರು? ನೀಡಿರುವಂತಹ 4 ಜನ ರಾಷ್ಟ್ರಪತಿಗಳಲ್ಲಿ ಚುನಾವಣೆ ಇಲ್ಲದೆ ಆಯ್ಕೆಯಾದಂತಹ ರಾಷ್ಟ್ರಪತಿ ನೀಲಂ ಸಂಜೀವ ರೆಡ್ಡಿ ಅವರು. ದೆಹಲಿಗೆ ರಾಜ್ಯದ ಸ್ಥಾನಮಾನವನ್ನು ನೀಡಲಾದಂತಹ ವರ್ಷ ಯಾವುದು? ಕೇಂದ್ರಾಡಳಿತ ಪ್ರದೇಶವಾದರೂ ಸಮೇತ ರಾಜ್ಯದ ಸ್ಥಾನಮಾನವನ್ನು ದೆಹಲಿಗೆ ನೀಡಲಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ 1993. ಪ್ರಸ್ತುತ ದೆಹಲಿಯ ಮುಖ್ಯಮಂತ್ರಿಗಳು ಅರವಿಂದ್ ಕೇಜ್ರಿವಾಲ್ ರವರು. ಜನತೆಯನ್ನು ಮತೀಯ ಆಧಾರದ ಮೇಲೆ ವಿಭಜಿಸಿ ದೇಶವನ್ನು ದುರ್ಬಲಗೊಳಿಸುವುದು ಈ ಒಂದು ನೀತಿ ಏನನ್ನ ಸೂಚಿಸುತ್ತದೆ? ಪ್ರಾದೇಶಿಕತೆ, ಕೋಮುವಾದ, ಅವಕಾಶವಾದ, ಜಾತಿವಾದ. ಇದಕ್ಕೆ ಸರಿ ಉತ್ತರ ಕೋಮುವಾದ. ಜನತೆಯನ್ನು ಮತೀಯ ಆಧಾರದ ಮೇಲೆ ವಿಭಜಿಸಿ ದೇಶವನ್ನು ದುರ್ಬಲಗೊಳಿಸುವಂತಹ ಪ್ರಕ್ರಿಯೆಯನ್ನ ಕೋಮುವಾದ ಎಂದು ಕರೆಯುತ್ತಾರೆ. ಲೋಕಸಭಾ ಸದಸ್ಯ ಕೆಳಗಿನ ಯಾರಿಗೆ ರಾಜೀನಾಮಾ ಪತ್ರವನ್ನು ಸಲ್ಲಿಸಬೇಕು? ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಕರಿತೀವಿ. ಲೋಕಸಭಾ ಸದಸ್ಯರು ತಮ್ಮ ರಾಜೀನಾಮೆಯನ್ನ ಸಲ್ಲಿಸಬೇಕಾಗಿರುವಂಥದ್ದು ಸ್ಪೀಕರ್ ಅವರಿಗೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಪ್ರಧಾನ ಕಚೇರಿ ಎಲ್ಲಿದೆ? ವಾಷಿಂಗ್ಟನ್ ಡಿಸಿ. ಅಮೆರಿಕದ ರಾಜಧಾನಿಯಾದಂತಹ ವಾಷಿಂಗ್ಟನ್ ಡಿಸಿನಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಪ್ರಧಾನ ಕಚೇರಿಯನ್ನ ಕಾಣಬಹುದು. ಭಾರತದ ಸಂವಿಧಾನದ 8ನೇ ಅನುಸೂಚಿಯು ಯಾವುದಕ್ಕೆ ಸಂಬಂಧಿಸಿದೆ? 8ನೇ ಅನುಸೂಚಿ ಸಂಬಂಧಿಸಿರುವಂತಹ ವಿಷಯ ಭಾಷೆಗಳ ಪಟ್ಟಿ. ಸಂವಿಧಾನಕ್ಕೆ ಸಂಬಂಧಪಟ್ಟ ಅಧಿಕೃತ ಭಾಷೆಗಳ ಬಗ್ಗೆ ಮಾಹಿತಿಯನ್ನು 8ನೇ ಅನುಸೂಚಿ ಒಳಗೊಂಡಿದೆ. ಹೊಂದಿಸಿ ಬರೆಯಿರಿ. ಭಾರತ ಸಂವಿಧಾನಕ್ಕೆ ಎರವಲು ಪಡೆಯಲಾದಂತಹ ದೇಶಗಳು ಮತ್ತು ವಿಷಯಗಳನ್ನು ನೀಡಲಾಗಿದೆ. ಜಪಾನ್, ಐರ್ಲೆಂಡ್, ಆಸ್ಟ್ರೇಲಿಯಾ, USA. ಕಾನೂನಿನ ಪ್ರಕ್ರಿಯೆ, ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು, ಸಮವರ್ತಿ ಪಟ್ಟಿ. ಇದಕ್ಕೆ ಸರಿ ಉತ್ತರವನ್ನು ನೋಡೋಣ. ಜಪಾನ್ ಎ ಅಂದ್ರೆ ಜಪಾನ್ ಕಾನೂನಿನ ಪ್ರಕ್ರಿಯೆ ಏನಿದೆ ಅದನ್ನ ನಾವು ಜಪಾನ್ ದೇಶ ಸಂವಿಧಾನದಿಂದ ಎರವಲಾಗಿ ಪಡ್ಕೊಂಡಿದ್ದೀವಿ. 2C ಐರ್ಲೆಂಡ್ ರಾಜ್ಯ ನಿರ್ದೇಶಕ ತತ್ವಗಳು, ಆಸ್ಟ್ರೇಲಿಯಾ ಡಿ ಸಮವರ್ತಿ ಪಟ್ಟಿ, ಹಾಗೆಯೇ ಅಮೆರಿಕ ಸಂವಿಧಾನ ಮೂಲಭೂತ ಹಕ್ಕುಗಳು. ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದಂತ ವರ್ಷ ಯಾವುದು? 1961ರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದಿತು. ಪಂಚಾಯತ್ ರಾಜ್ ವ್ಯವಸ್ಥೆಯು ಆಧರಿಸಿರುವಂತಹ ತತ್ವ ಯಾವುದು? ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ. 3 ರೀತಿಯ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಕಾಣ್ತೀವಿ. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ. ಇದರ ಬಹುಮುಖ್ಯ ಉದ್ದೇಶ ಅಥವಾ ಒಳಗೊಂಡಿರುವ ತತ್ವ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ. ಇವುಗಳಲ್ಲಿ ಯಾವ ರಾಷ್ಟ್ರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರವಲ್ಲ? ನೀಡಿರುವಂತಹ 4 ದೇಶಗಳಲ್ಲಿ ಯಾವ ದೇಶ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರ ಅಲ್ಲ? ಮೇಲಿನ ಎಲ್ಲವೂ ಸಮೇತ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಬ್ರಿಟನ್, ಫ್ರಾನ್ಸ್, ರಷ್ಯಾ, ಅಮೆರಿಕ, ಇನ್ನೊಂದು ಬಿಟ್ಟಿದ್ದಾರೆ ಚೀನಾ. ಒಟ್ಟು 5 ರಾಷ್ಟ್ರಗಳು ಪ್ರಸ್ತುತ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಸಾರ್ಕ್ ಸಂಘಟನೆ ಉದ್ಘಾಟನೆಯಾದಂತಹ ವರ್ಷ ಯಾವುದು?
ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ಕರಿತೀವಿ. ಸಾರ್ಕ್ ಈ ಒಂದು ಸಂಘಟನೆ ಉದ್ಘಾಟನೆಯಾದಂಥ ವರ್ಷ 1985. ಇದರ ಕೇಂದ್ರ ಕಚೇರಿ ನೇಪಾಳದ ಕಠ್ಮಂಡುವಿನಲ್ಲಿದೆ. ಲೋಕಸಭೆಯು ತನ್ನ ಒಪ್ಪಿಗೆಗಾಗಿ ರಾಜ್ಯಸಭೆಗೆ ಕಳುಹಿಸಿದ ಹಣಕಾಸು ಮಸೂದೆ ನೀಡುವಂಥ ಗಡುವು ಎಷ್ಟು? ಹಣಕಾಸು ಮಸೂದೆಯನ್ನು ರಾಜ್ಯಸಭೆಗೆ ಕಳಿಸಿದ ಮೇಲೆ ಎಷ್ಟು ದಿನಗಳ ಒಳಗಾಗಿ ರಾಜ್ಯಸಭೆಯು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಬೇಕು? 14 ದಿನಗಳ ಒಳಗಾಗಿ ಹಣಕಾಸು ಮಸೂದೆ ಒಪ್ಪಿಗೆಯನ್ನು ಸೂಚಿಸಬೇಕು ರಾಜ್ಯಸಭೆ. ಇಲ್ಲ ಅಂತೇಳಿದ್ರೆ ಹಣಕಾಸು ಮಸೂದೆ ಪಾಸ್ ಆಗಿದೆ ಅಂತೇಳಿ ಲೋಕಸಭೆಯೇ ಘೋಷಣೆಯನ್ನು ಮಾಡುತ್ತೆ. ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿರುವಾಗ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಅಧಿಕಾರ ಈ ಕೆಳಗಿನ ಯಾರಿಗಿದೆ? ಕೇಂದ್ರ ಹಂತದಲ್ಲಿ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವಂತಹ ಅಧಿಕಾರ ರಾಷ್ಟ್ರಪತಿಗಳು ಹೊಂದಿರುತ್ತಾರೆ. ಭಾರತದ ಸಂವಿಧಾನದಲ್ಲಿ ಅತಿ ದೀರ್ಘವಾದ ಅನುಚ್ಛೇದ ಯಾವುದು? ಇರುವಂತಹ ಅನುಚ್ಛೇದಗಳಲ್ಲಿ ಅತಿ ದೀರ್ಘವಾದಂತಹ ಅನುಚ್ಛೇದ 243ನೇ ಅನುಚ್ಛೇದ. ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ ಎಷ್ಟು? ವಿಧಾನಸಭಾ ಸದಸ್ಯರ 1/3 ವಿಧಾನ ಪರಿಷತ್ ಸದಸ್ಯರು ಒಳಗೊಂಡಿರಬೇಕು ಅಂತ ನಿಯಮ ಇದೆ. ಅದರಂತೆ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರ ಒಟ್ಟು ಸಂಖ್ಯೆ 75 ಜನ ಒಳಗೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಶೀಘ್ರವಾಗಿ ನ್ಯಾಯ ದೊರಕಿಸಲು ಇರುವಂತಹ ನ್ಯಾಯಾಲಯಗಳು ಲೋಕ ಅದಾಲತ್ ನ್ಯಾಯಾಲಯಗಳು ಅಂತ ಕರಿತೀವಿ. ಇವನ್ನ ಸ್ಥಾಪನೆ ಮಾಡಿರುವಂತಹ ಉದ್ದೇಶ ಶೀಘ್ರವಾಗಿ ವ್ಯಾಜ್ಯಗಳನ್ನು ವಿಲೇವಾರಿ ಮಾಡುವಂಥದ್ದು. ಮಂಜೂರಾದ ಹಣಕಾಸು ಮಸೂದೆ ಶಾಸನವಾಗಬೇಕಾದರೆ ಈ ಕೆಳಗಿನ ಯಾರ ಸಹಿ ಅವಶ್ಯಕವಾಗಿದೆ? ಹಣಕಾಸು ಮಸೂದೆ ಶಾಸನವಾಗಿ ಜಾರಿಗೆ ಬರಬೇಕಾದರೆ ರಾಷ್ಟ್ರಪತಿಯವರ ಸಹಿ ಅವಶ್ಯಕವಾಗಿದೆ. ನೌಕಾಪಡೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುವರು? ನೌಕಾಪಡೆಯ ಮುಖ್ಯಸ್ಥರನ್ನ ಅಡ್ಮಿರಲ್ ಅಂತ ಕರೀತಾರೆ. ಇನ್ನು ವಾಯುಪಡೆಯ ಮುಖ್ಯಸ್ಥರನ್ನ ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ. ಭೂಸೇನಾ ಮುಖ್ಯಸ್ಥರನ್ನ ಕಮಾಂಡೆಂಟ್ ಅಂತ ಕರೆಯುವರು. ಭಾರತದ ಸಂಚಿತ ನಿಧಿಯನ್ನು ಬಳಸಲು ಯಾರ ಅನುಮತಿ ಅವಶ್ಯಕವಾಗಿರುತ್ತದೆ? ರಿಸರ್ವ್ ಬ್ಯಾಂಕ್, ಆಡಿಟರ್ ಜನರಲ್, ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿ. ರಾಷ್ಟ್ರಪತಿಗಳ ಅನುಮತಿ ಅತ್ಯಂತ ಅವಶ್ಯಕವಾಗಿರುತ್ತೆ. ಕನ್ಸಾಲಿಡೇಟೆಡ್ ಫಂಡ್ ಅಂತ ಕರಿತೀವಿ, ಸಂಚಿತ ನಿಧಿ. ಸೊ ಇದರ ಬಳಕೆಯನ್ನು ಮಾಡಬೇಕು ಸರ್ಕಾರ ಅಂತೇಳಿದ್ರೆ ಇದಕ್ಕೆ ರಾಷ್ಟ್ರಪತಿಯವರ ಒಂದು ಒಪ್ಪಿಗೆ ಅಥವಾ ಅನುಮತಿ ಅನಿವಾರ್ಯವಾಗಿರುತ್ತದೆ. ರಾಷ್ಟ್ರಪತಿ ಚುನಾವಣೆಗೆ ನಿಲ್ಲುವ ಅಭ್ಯರ್ಥಿಯ ನಾಮಪತ್ರಕ್ಕೆ ಎಷ್ಟು ಜನ ಸೂಚಕರು ಸಹಿಯನ್ನು ಹಾಕಬೇಕು? 25, 50, 40, 10. ಸರಿಯಾದಂತಹ ಆಯ್ಕೆ 50 ಜನರು ಅವರ ನಾಮಪತ್ರಕ್ಕೆ ಸೂಚಕನಾಗಿ ಸಹಿಯನ್ನು ಹಾಕಬೇಕು. 15,000 ರೂಪಾಯಿ ಠೇವಣಿಯನ್ನು ಅವರು ಇಡಬೇಕಾಗುತ್ತೆ ಚುನಾವಣೆಯ ಸಂದರ್ಭದಲ್ಲಿ, ಚುನಾವಣೆಗೆ ನಿಲ್ಲಬೇಕಾದ್ರೆ. ಇನ್ನು ಅರ್ಹತೆಗಳಲ್ಲಿ ನೋಡಿದಾಗ ಬಹುಮುಖ್ಯವಾದಂಥ ಪ್ರಶ್ನೆ ಕೆಲವೊಮ್ಮೆ ಕೇಳ್ತಾರೆ, ಇವರಿಗೆ ಕನಿಷ್ಠ ವಯೋಮಿತಿ ಎಷ್ಟು ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಅಂತ? 35 ವರ್ಷ ವಯಸ್ಸು ಹೊಂದಿರಬೇಕು. ಭಾರತಕ್ಕೆ ಒಬ್ಬ ಉಪರಾಷ್ಟ್ರಪತಿ ಇರಬೇಕು ಎಂದು ತಿಳಿಸುವ ಸಂವಿಧಾನದ ವಿಧಿ ಯಾವುದು? 60, 61, 62, 63. 63ನೆಯ ವಿಧಿ. ಸೊ ಇದು ಭಾರತಕ್ಕೆ ಒಬ್ಬ ಉಪರಾಷ್ಟ್ರಪತಿ ಹೊಂದಿರತಕ್ಕದ್ದು ಎನ್ನುವಂತಹ ಮಾಹಿತಿಯನ್ನು ತಿಳಿಸುತ್ತದೆ. ಭಾರತ ಸಂವಿಧಾನದ ಪ್ರಕಾರ ಉಪರಾಷ್ಟ್ರಪತಿಗೆ ರಾಷ್ಟ್ರಪತಿಯ ನಂತರದ ಸ್ಥಾನವನ್ನು ಕಲ್ಪಿಸಲಾಗಿದೆ. ಲೋಕಸಭೆಯ ಪ್ರಥಮ ಅವಧಿ ಯಾವುದು? ಅಂದರೆ ಲೋಕಸಭೆಯ ಅಧಿವೇಶನ ನಡೆಯುತ್ತಲ್ಲ, ಆ ಅಧಿವೇಶನದಲ್ಲಿ ನಡೆಯುವಂಥ ಪ್ರಥಮ ಅವಧಿಯನ್ನು ಏನೆಂದು ಕರೆಯುತ್ತಾರೆ? ಶೂನ್ಯ ವೇಳೆ, ಚರ್ಚಾ ಅವಧಿ, ಕಲಾಪ ಅವಧಿ, ಪ್ರಶ್ನೋತ್ತರ ಅವಧಿ. ಆಯ್ಕೆ 4 ಪ್ರಶ್ನೋತ್ತರ ಅವಧಿ ಅಂತ ಕರಿತೀವಿ. ಏನಿದು ಪ್ರಶ್ನೋತ್ತರ ಅವಧಿ ಅಂದರೆ ಸಂಸತ್ತಿನ ಅಧಿವೇಶನ ಪ್ರಶ್ನೋತ್ತರ ಅವಧಿಯೊಂದಿಗೆ ಪ್ರಾರಂಭವಾಗುತ್ತೆ. ಇಲ್ಲಿ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಸರ್ಕಾರದ ಆಗುಹೋಗುಗಳನ್ನು ಪರೀಕ್ಷಿಸಲಾಗುತ್ತದೆ. ಇದು ಲೋಕಸಭೆಯ ಪ್ರಥಮ ಅವಧಿಯಾಗಿದೆ. ಸಂಸತ್ತಿನ ಸದಸ್ಯರಿಗೆಲ್ಲ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು? ರಾಷ್ಟ್ರಪತಿಗಳು, ಸಭಾಪತಿ ಅಥವಾ ಹಂಗಾಮಿ ಸಭಾಪತಿ, ಉಪಸಭಾಪತಿ, ಪ್ರಧಾನಮಂತ್ರಿ. ಆಯ್ಕೆ 2 ಸಭಾಪತಿ ಅಥವಾ ಹಂಗಾಮಿ ಸಭಾಪತಿಯಾಗಿ ಯಾರಿರ್ತಾರೋ ಅವರು ಸಂಸತ್ತಿನ ಎಲ್ಲ ಸದಸ್ಯರಿಗೂ ಸಮೇತ ಸದನದಲ್ಲಿ ಪ್ರಮಾಣ ವಚನವನ್ನು ಬೋಧಿಸುವರು. ಕೇಂದ್ರ ಸರ್ಕಾರದ ಕಾನೂನು ಸಲಹೆಗಾರರು ಯಾರು? ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ಕರಿತೀವಿ, AG. ಸೊ ಇವರು ಕೇಂದ್ರ ಸರ್ಕಾರದ ಕಾನೂನು ಸಲಹೆಗಾರರಾಗಿರುತ್ತಾರೆ. ಹಾಗೆಯೇ ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿಯೂ ಸಮೇತ ಇವರೇ ಆಗಿರುತ್ತಾರೆ. ಸುಪ್ರೀಂ ಕೋರ್ಟ್ನ ಇತರೆ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು? ಮುಖ್ಯ ನ್ಯಾಯಮೂರ್ತಿಗಳಿಗೆ ರಾಷ್ಟ್ರಪತಿಗಳು ಬೋಧಿಸ್ತಾರೆ, ಆದರೆ ಇತರೆ ನ್ಯಾಯಾಧೀಶರು, ಇನ್ನುಳಿದಂಥ ನ್ಯಾಯಾಧೀಶರುಗಳಿಗೆ ಪ್ರಮಾಣ ವಚನವನ್ನು ಬೋಧಿಸುವವರು ಯಾರು?
ಆಯ್ಕೆ 2 ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನಿರ್ತಾರೆ ಇವರು ಇತರೆ ನ್ಯಾಯಾಧೀಶರಿಗೆ ಪ್ರಮಾಣ ವಚನವನ್ನು ಬೋಧಿಸುವರು. ರಾಜ್ಯದ ಎಲ್ಲ ಕಾರ್ಯಾಂಗೀಯ ಕಾರ್ಯಗಳು ಯಾರ ಹೆಸರಿನಲ್ಲಿ ನಡೆಯುತ್ತವೆ? ಆಯ್ಕೆಗಳು ರಾಜ್ಯಪಾಲರು, ಮುಖ್ಯಮಂತ್ರಿ, ಮುಖ್ಯ ಕಾರ್ಯದರ್ಶಿಗಳು, ಸಭಾಪತಿ. ಆಯ್ಕೆ 1 ರಾಜ್ಯಪಾಲರ ಹೆಸರಿನಲ್ಲಿ ರಾಜ್ಯದ ಎಲ್ಲ ಕಾರ್ಯಾಂಗಕ್ಕೆ ಸಂಬಂಧಪಟ್ಟಂತಹ ಕಾರ್ಯಗಳು ಜರುಗುತ್ತವೆ. ರಾಜ್ಯಕ್ಕೆ ಒಂದು ಉಚ್ಚ ನ್ಯಾಯಾಲಯ ಹೊಂದಿರಬೇಕು ಎಂದು ಸೂಚಿಸುವಂತಹ ವಿಧಿ ಯಾವುದು? ಹೈಕೋರ್ಟ್ನ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು. 214ನೆಯ ವಿಧಿ. ಸೊ ಇದು ರಾಜ್ಯಕ್ಕೆ ಒಂದು ಹೈಕೋರ್ಟನ್ನು ಹೊಂದಿರಬೇಕು ಎನ್ನುವಂಥ ಮಾಹಿತಿಯನ್ನು ತಿಳಿಸುತ್ತದೆ. ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ಮತ್ತು ಚಿಹ್ನೆಗಳನ್ನು ನೀಡುವಂಥ ಅಧಿಕಾರ ಯಾರಿಗಿದೆ? ಸೊ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಮಾನ್ಯತೆಯನ್ನು ನೀಡುವುದಿರ್ಬೋದು, ಆ ರಾಜಕೀಯ ಪಕ್ಷಕ್ಕೆ ತನ್ನದೇ ಆದಂಥ ಚಿಹ್ನೆಗಳನ್ನು ನೀಡುವಂತಹ ಅಧಿಕಾರವನ್ನು ಹೊಂದಿರುವುದು ಕೇಂದ್ರ ಚುನಾವಣಾ ಆಯೋಗ. ಈ ಕೆಳಗಿನ ಯಾವುದು ಅಖಿಲ ಭಾರತ ಸೇವೆಗಳ ಗುಂಪಿಗೆ ಸೇರುವುದಿಲ್ಲ? ಆಯ್ಕೆ 4 ಭಾರತೀಯ ವಿದೇಶಾಂಗ ಸೇವೆ, ಇದು ಅಖಿಲ ಭಾರತ ಸೇವೆಗಳ ಗುಂಪಿಗೆ ಸೇರುವುದಿಲ್ಲ. ಇನ್ನುಳಿದಂತೆ ಭಾರತೀಯ ಆಡಳಿತ ಸೇವೆ ಅಂತೇಳಿದರೆ IAS, ಭಾರತೀಯ ಪೊಲೀಸ್ ಸೇವೆ IPS, ಹಾಗೆಯೇ ಭಾರತೀಯ ಅರಣ್ಯ ಸೇವೆ IFS ಇವು ಅಖಿಲ ಭಾರತ ಸೇವೆಗಳ ಗುಂಪಿಗೆ ಸೇರುವಂಥ ಪ್ರಮುಖ ಹುದ್ದೆಗಳು. ಭಾರತದಲ್ಲಿನ ರಾಷ್ಟ್ರಪತಿ ಭವನದ ವಾಸ್ತುಶಿಲ್ಪಿ ಯಾರು? ರಾಷ್ಟ್ರಪತಿ ಭವನದ ನಿರ್ಮಾತೃ ಅಥವಾ ವಾಸ್ತುಶಿಲ್ಪಿ ಯಾರು? ಇದಕ್ಕೆ ಸರಿ ಉತ್ತರ ಎಡ್ವಿನ್ ಲುಟೆನ್ಸ್ ರವರು. ಕೃಷ್ಣಾ ನದಿ ನೀರಿನ ಹಂಚಿಕೆಯು ಯಾವ ರಾಜ್ಯಗಳ ನಡುವಿನ ವಿವಾದವಾಗಿದೆ? ಗೋವಾ ಮಹಾರಾಷ್ಟ್ರ, ಗೋವಾ ಆಂಧ್ರಪ್ರದೇಶ್, ತಮಿಳುನಾಡು ಮಹಾರಾಷ್ಟ್ರ, ಆಂಧ್ರಪ್ರದೇಶ್ ಮಹಾರಾಷ್ಟ್ರ ಮತ್ತು ಕರ್ನಾಟಕ. ಸರಿಯಾದಂತಹ ಆಯ್ಕೆ 4 ಅವಿಭಜಿತ, ಅಂದರೆ ಈ ಹಿಂದೆ ಇದ್ದಂಥ ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರ, ಕರ್ನಾಟಕದ ನಡುವಿನ ನದಿ ನೀರಿನ ಹಂಚಿಕೆಯ ವಿವಾದವಾಗಿದೆ. ಇದಕ್ಕಾಗಿ ಕೃಷ್ಣಾ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ KWDTಯನ್ನು 1969ರಲ್ಲಿ ಸರ್ಕಾರ ರಚನೆ ಮಾಡಿತ್ತು. ಇದು ಕೃಷ್ಣಾ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತಹ ಮಂಡಳಿಯಾಗಿದೆ. ವಿಶ್ವದ ಹಣ್ಣಿನ ತೋಟವೆಂದು ಪ್ರಪಂಚದ ಯಾವ ಸ್ವಾಭಾವಿಕ ಸಸ್ಯವರ್ಗವನ್ನು ಕರೆಯುವರು? ಆಯ್ಕೆ 3 ಮೆಡಿಟರೇನಿಯನ್ ಪ್ರದೇಶ. ಪ್ರಪಂಚದ ಪ್ರಮುಖ ಸ್ವಾಭಾವಿಕ ಸಸ್ಯವರ್ಗಗಳಲ್ಲಿ ಮೆಡಿಟರೇನಿಯನ್ ಪ್ರದೇಶ ಅಂತ ಕರಿತೀವಿ. ಮೆಡಿಟರೇನಿಯನ್ ಸಮುದ್ರದ ತೀರ ಪ್ರದೇಶದಲ್ಲಿ ಕಂಡುಬರುವಂತಹ ಈ ಒಂದು ಸ್ವಾಭಾವಿಕ ಸಸ್ಯವರ್ಗದಲ್ಲಿ ಹೆಚ್ಚಿನ ಪ್ರಮಾಣದ ಹಣ್ಣಿನ ಉತ್ಪಾದನೆ ಇರುವುದರಿಂದ ಈ ಒಂದು ಪ್ರದೇಶವನ್ನು ವಿಶ್ವದ ಹಣ್ಣಿನ ತೋಟವೆಂದು ಕರೆಯುವರು. ವಾಯುವಿನಲ್ಲಿನ ಆರ್ದ್ರತೆಯನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ಹೈಗ್ರೋಮೀಟರ್ ಸರಿಯಾದಂತಹ ಉತ್ತರವಾಗಿದೆ. ವಾಯುವಿನಲ್ಲಿನ ನೀರಿನ ಆವಿಯ ಪ್ರಮಾಣವನ್ನು ಅಳೆಯಲು ಬಳಸುವಂತಹ ಸಾಧನವಾಗಿದೆ ಹೈಗ್ರೋಮೀಟರ್. ಈ ಕೆಳಗಿನವರಲ್ಲಿ ಯಾರು ಮಂದಗಾಮಿ ನಾಯಕರಲ್ಲ? ದಾದಾಬಾಯಿ ನವರೋಜಿ, ಫಿರೋಜ್ ಶಾ ಮೆಹ್ತಾ, ಸುರೇಂದ್ರನಾಥ್ ಬ್ಯಾನರ್ಜಿ, VD ಸಾವರ್ಕರ್. ಆಯ್ಕೆ 4 ವಿನಾಯಕ ದಾಮೋದರ್ ಸಾವರ್ಕರ್ ಕ್ರಾಂತಿಕಾರಿ ನಾಯಕರು. ಹೀಗಾಗಿ ಈ ಮೇಲೆ ತಿಳಿಸಿರುವಂಥ ದಾದಾಬಾಯಿ ನವರೋಜಿ, ಫಿರೋಜ್ ಶಾ ಮೆಹ್ತಾ, ಸುರೇಂದ್ರನಾಥ್ ಬ್ಯಾನರ್ಜಿ ಪ್ರಮುಖ ಮಂದಗಾಮಿ ನಾಯಕರು. ಸೊ ಇನ್ನು ಮಂದಗಾಮಿ ನಾಯಕರ ಕಾಲಾವಧಿಯನ್ನು ನೋಡೋದಾದರೆ 1885 ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆಯಾದಂಥ ವರ್ಷದಿಂದ 1907 ಸೂರತ್ ಅಧಿವೇಶನದವರೆಗೂ ಸಮೇತ ಮಂದಗಾಮಿಗಳು ಭಾರತ ಸ್ವತಂತ್ರ ಚಳವಳಿಯಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ದರು. ರಾಜಧಾನಿಯನ್ನು ಕೋಲ್ಕತ್ತಾದಿಂದ ದೆಹಲಿಗೆ ಬದಲಾಯಿಸಿದಂತಹ ಗವರ್ನರ್ ಜನರಲ್ ಯಾರು? ಲಾರ್ಡ್ ಹಾರ್ಡಿಂಜ್. ಡಿಸೆಂಬರ್ 12, 1911ರಲ್ಲಿ ಬ್ರಿಟಿಷರ ರಾಜಧಾನಿ ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆಯನ್ನು ಮಾಡಲಾಯಿತು. ಇದಕ್ಕೆ ಬಹುಮುಖ್ಯ ಕಾರಣ ಆಗಿನ ಬ್ರಿಟಿಷ್ ವಸಾಹತು ಕೇಂದ್ರಗಳಿಗೆ ದೆಹಲಿ ಮಧ್ಯಭಾಗವಾಗಿತ್ತು. ಆ ಕಾರಣಕ್ಕೆ ಕೋಲ್ಕತ್ತಾದಿಂದ ದೆಹಲಿಗೆ ಅದನ್ನು ವರ್ಗಾವಣೆ ಮಾಡಲಾಯಿತು. ಕಲಾ ವಿಮರ್ಶಕ ಪರ್ಸಿ ಬ್ರೌನ್ ಈ ಕೆಳಗಿನ ಯಾವ ಸ್ಥಳವನ್ನು ಭಾರತೀಯ ದೇವಾಲಯಗಳ ತೊಟ್ಟಿಲು ಎಂದು ಕರೆದಿದ್ದಾನೆ? ಐಹೊಳೆಯನ್ನು ಕರೆದಿದ್ದಾನೆ. ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಐತಿಹಾಸಿಕ ಕೇಂದ್ರಗಳಲ್ಲಿ ಐಹೊಳೆ ಸಮೇತ ಒಂದು. ಇದನ್ನು ಕಲಾ ವಿಮರ್ಶಕನಾದಂಥ ಪರ್ಸಿ ಬ್ರೌನ್ ಭಾರತೀಯ ಶಿಲ್ಪಕಲೆಯ ತೊಟ್ಟಿಲು ಅಥವಾ ಭಾರತೀಯ ದೇವಾಲಯಗಳ ತೊಟ್ಟಿಲು ಅಂತ ಕರೆದಿದ್ದಾನೆ. ಯಾಕೆಂದರೆ ಇದೊಂದೇ ಪ್ರದೇಶದಲ್ಲಿನೇ ಅನೇಕ ದೇವಾಲಯಗಳನ್ನು ನಾವು ಕಾಣಬಹುದು. ಹೀಗಾಗಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿಗೆ ಸೇರಿದಂಥ ಐಹೊಳೆ ಚಾಲುಕ್ಯ ವಾಸ್ತುಶಿಲ್ಪದ ಒಂದು ದೊಡ್ಡ ಕೇಂದ್ರವಾಗಿದೆ. ಸ್ನೇಹಿತರೆ, ಕೊನೆಯ ಪ್ರಶ್ನೆ, ರಿಕೆಟ್ಸ್ ಎಂಬುದು ಯಾವ ವಿಧದ ಒಂದು ರೋಗ? ಸೋಂಕಿತ ರೋಗ, ನ್ಯೂನತಾ ರೋಗ, ಸಾಂಕ್ರಾಮಿಕ ರೋಗ,
ಮತ್ತು ಅನುವಂಶೀಯ ರೋಗ. ಇದು ಯಾವ ಕಾರಣಗಳಿಂದ ಬರುವಂತಹ ರೋಗವಾಗಿದೆ? ಸರಿಯಾದಂತಹ ಉತ್ತರ ಇದು ನ್ಯೂನತಾ ರೋಗವಾಗಿದೆ. ಅಪೌಷ್ಟಿಕತೆಯ ಕಾರಣದಿಂದ ವ್ಯಕ್ತಿಯಲ್ಲಿ ಮೂಳೆಗಳಿಗೆ ಸಂಬಂಧಪಟ್ಟಂತಹ ನ್ಯೂನ್ಯತೆಯನ್ನು ಉಂಟು ಮಾಡುವಂತಹ ರೋಗವಾಗಿದೆ ರಿಕೆಟ್ಸ್ ಎಂಬ ಕಾಯಿಲೆ. ಹಾಗಾಗಿ ಇದು ಸೋಂಕಿತ ರೋಗವಲ್ಲ, ಸಾಂಕ್ರಾಮಿಕ ರೋಗವೂ ಅಲ್ಲ, ಅನುವಂಶೀಯ ರೋಗವೂ ಅಲ್ಲ. ಅಪೌಷ್ಟಿಕತೆಯ ಕಾರಣದಿಂದ ಬರುವಂತಹ ಒಂದು ಕಾಯಿಲೆಯಾಗಿದೆ ರಿಕೆಟ್ಸ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಯಾವ ಆಯೋಗದ ಶಿಫಾರಸ್ಸಿನಂತೆ ರಚಿಸಲಾಗಿದೆ? ಹಿಲ್ಟನ್ ಯಂಗ್ ಆಯೋಗ ಅಂತ ಕರಿತೀವಿ. 1934ರಲ್ಲಿ ಈ ಒಂದು ಆಯೋಗ ನೀಡಿದಂತಹ ಶಿಫಾರಸ್ಸಿನ ಅನ್ವಯ ಏಪ್ರಿಲ್ 1, 1935ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಯಿತು. ಲೋಕಸಭಾ ಸದಸ್ಯರ ಅನರ್ಹತೆಯ ಬಗ್ಗೆ ವಿವರಿಸುವಂಥ ಸಂವಿಧಾನದ ವಿಧಿ ಯಾವುದು? 94, 96, 105 ಮತ್ತು 102. ಸರಿಯಾದಂಥ ಆಯ್ಕೆ 102ನೇ ವಿಧಿ ಸಂಸತ್ ಸದಸ್ಯರ ಸದಸ್ಯತ್ವದ ಅನರ್ಹತೆಯ ಬಗ್ಗೆ ತಿಳಿಸುತ್ತದೆ. ಪದವೀಧರರು ಡ್ಯಾಶ್ ಚುನಾವಣೆಗೆ ಪ್ರತ್ಯೇಕ ಕ್ಷೇತ್ರವನ್ನು ರಚಿಸಿದ್ದಾರೆ. ಇದಕ್ಕೆ ಸರಿ ಉತ್ತರ ವಿಧಾನ ಪರಿಷತ್. ಇತ್ತೀಚೆಗೆ ಈ ಚುನಾವಣೆ ನಡೆದಿದ್ದನ್ನು ತಾವು ಗಮನಿಸಬಹುದು. ಪದವೀಧರರು ವಿಧಾನ ಪರಿಷತ್ ಸದಸ್ಯರನ್ನ ಆಯ್ಕೆ ಮಾಡುವ ಸಲುವಾಗಿ ಮತವನ್ನು ಹಾಕುವಂತಹ ಹಕ್ಕನ್ನು ಹೊಂದಿದ್ದಾರೆ. ಇವರುಗಳಲ್ಲಿ ಯಾರ ಸಂಬಳ ಆದಾಯ ತೆರಿಗೆಯಿಂದ ವಿನಾಯಿತಿ ಪಡೆದಿದೆ? ಇನ್ಕಮ್ ಟ್ಯಾಕ್ಸ್ ಕಟ್ಟುವಂತಹ ಅವಶ್ಯಕತೆ ಇಲ್ಲ. ಯಾರ ಸಂಬಳ ಅದು? ರಾಷ್ಟ್ರಪತಿಯವರ ಸಂಬಳವಾಗಿದೆ. ರಾಷ್ಟ್ರಪತಿಗಳ ಸಂಬಳವು ಆದಾಯ ತೆರಿಗೆಯಿಂದ ವಿನಾಯಿತಿಯನ್ನು ಪಡೆದಿದ್ದು, ಇವರ ಸಂಬಳವನ್ನು ಭಾರತದ ಸಂಚಿತ ನಿಧಿಯಿಂದ ಪಡೆಯುತ್ತಾರೆ. ಪ್ರಸ್ತುತವಾಗಿ ಭಾರತದ ರಾಷ್ಟ್ರಪತಿಗಳು ಮಾಸಿಕವಾಗಿ 5 ಲಕ್ಷ ರೂಪಾಯಿಗಳನ್ನು ಮಾಸಿಕ ವೇತನ ಪಡೆಯುತ್ತಾರೆ. ಭಾರತದ ಈ ಕೆಳಗಿನ ಯಾವ ರಾಜ್ಯ ಹೆಚ್ಚಿನ ತೀವ್ರತೆಯ ಭೂಕಂಪಗಳ ವಲಯಗಳನ್ನು ಹೊಂದಿಲ್ಲ? ಉತ್ತರ ಪ್ರದೇಶ, ಕರ್ನಾಟಕ, ಹಿಮಾಚಲ ಪ್ರದೇಶ, ಸಿಕ್ಕಿಂಗೆ ಹೋಲಿಕೆ ಮಾಡಿದರೆ ಯಾವ ರಾಜ್ಯದಲ್ಲಿ ಭೂಕಂಪ ವಲಯಗಳು ಹೆಚ್ಚಿನ ತೀವ್ರತೆಯನ್ನು ಹೊಂದಿಲ್ಲ? ಸರಿಯಾದ ಉತ್ತರ ಕರ್ನಾಟಕ ರಾಜ್ಯವಾಗಿದೆ. ಸಂಸತ್ತಿನ ಸದಸ್ಯರಾಗಿರದೆ ಸದನದಲ್ಲಿ ಭಾಗವಹಿಸುವ ಅವಕಾಶ ಯಾರಿಗಿದೆ? ಇವರು ಸಂಸತ್ ಸದಸ್ಯರಲ್ಲ, ಆದರೂ ಕೂಡ ಸದನದಲ್ಲಿ ಇವರು ಭಾಗವಹಿಸುವಂಥ ಹಕ್ಕನ್ನು ಅಥವಾ ಅವಕಾಶವನ್ನು ಹೊಂದಿದ್ದಾರೆ. ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ರಾಷ್ಟ್ರಪತಿಗಳು ಇವರನ್ನು ನೇಮಕ ಮಾಡ್ತಾರೆ. ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿಯೂ ಸಮೇತ ಆಗಿರ್ತಾರೆ. AG ಅಂತ ಕರಿತೀವಿ, ಅಟಾರ್ನಿ ಜನರಲ್. ಇವರು ಸಂಸತ್ತಿನ ಸದಸ್ಯರಾಗಿಲ್ಲದಿದ್ದರೂ ಕೂಡ ಸದನದಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ಹೊಂದಿದ್ದಾರೆ. ಗುಲಾಮಗಿರಿ ಗ್ರಂಥದ ಲೇಖಕರು ಯಾರು? ಸರಿ ಉತ್ತರ ಜ್ಯೋತಿಬಾ ಫುಲೆ. 18ನೇ ಶತಮಾನದಲ್ಲಿ ನಡೆದಂತಹ ಸಾಮಾಜಿಕ ಸುಧಾರಣಾ ಚಳವಳಿಯಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಜ್ಯೋತಿಬಾ ಫುಲೆ ಮಹಾತ್ಮ ಜ್ಯೋತಿಬಾ ಫುಲೆ ಎಂದು ಖ್ಯಾತಿಯನ್ನು ಪಡೆದಂಥವರು. ಇವರು ರಚಿಸಿದಂತಹ ಗ್ರಂಥ ಗುಲಾಮಗಿರಿ. ಈ ಕೆಳಗಿನ ಯಾವ ದಿನವನ್ನು ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಘೋಷಣೆ ಮಾಡಿದೆ? ಇಂಟರ್ನ್ಯಾಷನಲ್ ನಾನ್ ವೈಲೆನ್ಸ್ ಡೇ ಅಂತ ಕರಿತೀವಿ. ಇದು ಅಕ್ಟೋಬರ್ 2 ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಘೋಷಣೆ ಮಾಡಿದೆ. ಇದಕ್ಕೆ ಪ್ರಮುಖ ಕಾರಣ ಆ ದಿನ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವಾಗಿದೆ. ಸೊ ಅವರ ನೆನಪಿಗಾಗಿ ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಅಕ್ಟೋಬರ್ 2 ಘೋಷಣೆ ಮಾಡಲಾಗಿದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಆಯ್ಕೆಯಾದ ಮೊದಲ ಮುಸ್ಲಿಂ ನಾಯಕ ಯಾರು? ಬದ್ರುದ್ದೀನ್ ತ್ಯಾಬ್ಜಿ. 1887ರಲ್ಲಿ ಮದ್ರಾಸ್ನಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನ ಏನಿದೆ ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿದಂಥ ಮೊದಲ ಮುಸ್ಲಿಂ ನಾಯಕರಾಗಿದ್ದಾರೆ. ಭಾರತದ ಮೊದಲ ಚಿಟ್ಟೆ ಉದ್ಯಾನವನ ಎಲ್ಲಿದೆ? ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರಿಗೆ ಹತ್ತಿರದಲ್ಲಿದ್ದು, ಇಲ್ಲಿ ದೇಶದ ಮೊದಲ ಚಿಟ್ಟೆಗಳ ಉದ್ಯಾನವನವನ್ನು ಸ್ಥಾಪಿಸಲಾಗಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣವಾದಂತಹ ವರ್ಷ ಯಾವುದು? 1949. ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಅನ್ವಯ 1949 ಜನವರಿ 1ರಂದು RBIಯನ್ನು ರಾಷ್ಟ್ರೀಕರಣಗೊಳಿಸಲಾಯಿತು. ಆದರೆ ಇದು ಸ್ಥಾಪನೆಯಾಗಿದ್ದು 1935ರಲ್ಲಿ ಹಿಲ್ಟನ್ ಯಂಗ್ ಸಮಿತಿಯ ಶಿಫಾರಸ್ಸಿನ ಅನ್ವಯ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ಕೊಳಲು, ಪಾಂಚಜನ್ಯ, ನವಿಲು, ಪಕ್ಷಿಕಾಶಿ ಎಂಬ ಕವನ ಸಂಕಲನಗಳನ್ನು ಬರೆದಂತಹ ಖ್ಯಾತ ಕವಿ ಯಾರು? ರಾಷ್ಟ್ರಕವಿ ಕುವೆಂಪುರವರ
ಪ್ರಸಿದ್ಧ ಕವನ ಸಂಕಲನಗಳು ಕೊಳಲು, ಪಾಂಚಜನ್ಯ, ನವಿಲು, ಪಕ್ಷಿಕಾಶಿ. ಇವರ ಶ್ರೀರಾಮಾಯಣ ದರ್ಶನಂ ಎನ್ನುವಂತಹ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಆ ಮೂಲಕವಾಗಿ ಕನ್ನಡದಲ್ಲಿ ಮೊದಲ ಜ್ಞಾನಪೀಠ ವಿಜೇತ ಕವಿಯಾದರೆ ಕುವೆಂಪುರವರು. ಭಾರತವು ಯಾವ ಮಾದರಿಯ ವಾಯುಗುಣವನ್ನು ಹೊಂದಿದೆ? ಭಾರತವು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ. ರಾಷ್ಟ್ರೀಯ ಏಕತಾ ದಿವಸ ಎಂದು ಯಾರ ಜನ್ಮದಿನವನ್ನು ಆಚರಿಸುವರು? ಇತ್ತೀಚೆಗೆ ಅದನ್ನು ಆಚರಣೆ ಮಾಡಿದ್ವಿ. ರಾಷ್ಟ್ರೀಯ ಏಕತಾ ದಿವಸ ಅಂತೇಳಿ ಭಾರತದ ಮೊದಲ ಗೃಹ ಮಂತ್ರಿಗಳಾಗಿದ್ದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಜನ್ಮದಿನವನ್ನ ರಾಷ್ಟ್ರೀಯ ಏಕತಾ ದಿವಸ ಅಂತ ಆಚರಣೆ ಮಾಡ್ತೀವಿ. ಭಾರತದ ಉಕ್ಕಿನ ಮನುಷ್ಯ ಅಂತೇಳಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರನ್ನ ಕರೆಯುತ್ತೇವೆ. ಲಾರ್ಡ್ ಕಾರ್ನ್ವಾಲಿಸನ ಕಾಯಂ ಜಮೀನ್ದಾರಿ ಪದ್ಧತಿ ಈ ಕೆಳಗಿನ ಪ್ರಾಂತ್ಯದಲ್ಲಿ ಜಾರಿಯಲ್ಲಿತ್ತು. ಬಿಹಾರ ಮತ್ತು ಬಂಗಾಳ, ಒಡಿಸ್ಸಾ ಹಾಗೆಯೇ ವಾರಣಾಸಿ ಪ್ರಾಂತ್ಯಗಳಲ್ಲಿ ಲಾರ್ಡ್ ಕಾರ್ನ್ವಾಲಿಸನು 1793ರಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಂದಿರ್ತಾನೆ. ಇದು ಬ್ರಿಟಿಷರು ಜಾರಿಗೆ ತಂದಂತಹ ಭೂಕಂದಾಯ ಪದ್ಧತಿಗಳಲ್ಲಿ ಒಂದು ಕಾಯಂ ಜಮೀನ್ದಾರಿ ಪದ್ಧತಿ ಕೂಡ. ಅಭಿನವ್ ಭಾರತ್ ಎಂಬ ಕ್ರಾಂತಿಕಾರಿಗಳ ರಹಸ್ಯ ಸಮಾಜವನ್ನು ಯಾರು ಸಂಘಟಿಸಿದರು? ವಿನಾಯಕ ದಾಮೋದರ ಸಾವರ್ಕರ್ ಅಥವಾ ವಿ ಡಿ ಸಾವರ್ಕರ್ ಅವರು ಸ್ಥಾಪಿಸಿದಂತಹ ಗುಪ್ತ ಸಂಘಟನೆಯ ಹೆಸರು ಅಭಿನವ ಭಾರತ. 1904ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು 1857ರ ಸಿಪಾಯಿ ದಂಗೆಯನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರು ಕೂಡ ಇವರೇ. ಅಲ್ಲದೇನೆ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಎಂಬ ಕೃತಿಯನ್ನು ಕೂಡ ರಚನೆ ಮಾಡಿದ್ದರು. ಭಾರತದಲ್ಲಿ ಅಲ್ಪಸಂಖ್ಯಾತ ಧರ್ಮಗಳ ಸ್ಥಾನಮಾನವನ್ನು ಎಷ್ಟು ಧರ್ಮಗಳಿಗೆ ನೀಡಲಾಗಿದೆ? How many religions in India that have been awarded national minority status? ಸೊ ಇದಕ್ಕೆ ಸರಿ ಉತ್ತರ 6 ಧರ್ಮಗಳಿಗೆ ಈ ಒಂದು ಅಲ್ಪಸಂಖ್ಯಾತ ಧರ್ಮಗಳ ಸ್ಥಾನಮಾನವನ್ನು ನೀಡಲಾಗಿದೆ. ಅದು ಮೊದಲನೇದು ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಜೈನ, ಬುದ್ಧ ಅಥವಾ ಬೌದ್ಧ ಧರ್ಮ, ಕೊನೆಯದಾಗಿ ಪಾರ್ಸಿ ಧರ್ಮ. ಈ 6 ಧರ್ಮಗಳನ್ನು ಅಲ್ಪಸಂಖ್ಯಾತ ಧರ್ಮಗಳ ಸ್ಥಾನಮಾನವನ್ನು ನೀಡಲಾಗಿದೆ. ಭಾರತ ರತ್ನ ನಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಈ ಕೆಳಗಿನ ಯಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಮೊದಲಿಗೆ ಪಡೆದವರಲ್ಲ? ಈ 4 ಜನರಲ್ಲಿ ಮೊದಲಿಗೆ ಪಡೆದವರಲ್ಲ ಅನ್ನುವಂಥವರು ಯಾರು? ಜವಾಹರ್ಲಾಲ್ ನೆಹರು, ಸಿ ರಾಜಗೋಪಾಲಾಚಾರಿ, ಎಸ್ ರಾಧಾಕೃಷ್ಣನ್ ಹಾಗೆಯೇ ಸಿ ವಿ ರಾಮನ್ ರವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ 1954ರಲ್ಲಿ ನೀಡಲಾಯಿತು. ಆದರೆ ಜವಾಹರ್ಲಾಲ್ ನೆಹರೂರವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದು 1955ರಲ್ಲಿ. 2019ರವರೆಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಒಟ್ಟು ವ್ಯಕ್ತಿಗಳ ಸಂಖ್ಯೆ 42. 2019ರಲ್ಲಿ ಪ್ರಣಬ್ ಮುಖರ್ಜಿ, ನಾನಾಜಿ ದೇಶ್ಮುಖ್, ಭೂಪೇನ್ ಹಜಾರಿಕಾ ಈ ಒಂದು ಪ್ರಶಸ್ತಿಯನ್ನು ಪಡೆದರು. ಭಾರತದ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಘಟನೆಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ. ಕಲ್ಕತ್ತಾದಲ್ಲಿ ಸ್ಥಾಪನೆಯಾದ ಹಿಂದೂ ಕಾಲೇಜು, ಕಲ್ಕತ್ತಾ ವಿಶ್ವವಿದ್ಯಾನಿಲಯ, ಆಡಮ್ ವರದಿ, ವುಡ್ಸ್ ಡಿಸ್ಪ್ಯಾಚ್. ಸೊ ಇವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿದಾಗ ಮೊದಲು ಬರುವಂಥದ್ದು ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜು ಸ್ಥಾಪನೆಯಾಗಿದ್ದು 1817. ಅದಾದ ನಂತರ ಆಡಮ್ ವರದಿ 1835. ಮೂರನೆಯ ಘಟನೆ ವುಡ್ಸ್ ಡಿಸ್ಪ್ಯಾಚ್ ವರದಿ 1854. ಕೊನೆಯದಾಗಿ ಕಲ್ಕತ್ತಾ ವಿಶ್ವವಿದ್ಯಾನಿಲಯ 1857. 1, 3, 4, 2. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವಂತಹ ಜಿಲ್ಲೆ ಯಾವುದು? ಸರಿ ಉತ್ತರ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ. 2011ರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಎಷ್ಟು? ಪ್ರತಿ 1000 ಪುರುಷರಿಗೆ ಎಷ್ಟು ಜನ ಮಹಿಳೆಯರು ಇದ್ದಾರೆ? ಆಯ್ಕೆ 2 940 ಜನರು. 1000 ಪುರುಷರಿಗೆ 940 ಜನ ಮಹಿಳಾ ಅನುಪಾತ ಇದೆ. ಇವುಗಳಲ್ಲಿ ತಪ್ಪಾದ ಹೊಂದಾಣಿಕೆಯನ್ನು ಗುರುತಿಸಿ. ಆಲಮಟ್ಟಿ ಕೃಷ್ಣಾ ನದಿ, ಹಿರಾಕುಡ್ ಮಹಾನದಿ, ನಾಗಾರ್ಜುನ ಸಾಗರ, ಪೆನ್ನಾರ್, KRS ಕಾವೇರಿ ಅಣೆಕಟ್ಟುಗಳನ್ನು ನದಿಗಳಿಗೆ ಹೊಂದಾಣಿಕೆಯನ್ನು ಮಾಡಿದ್ದಾರೆ. ಇವುಗಳಲ್ಲಿ ತಪ್ಪಾದ ಹೊಂದಾಣಿಕೆ ಏನಿದೆ? ಆಯ್ಕೆ 3 ನಾಗಾರ್ಜುನ ಪೆನ್ನಾರ್ ಅಂತ ಕೊಟ್ಟಿದ್ದಾರೆ. ನಾಗಾರ್ಜುನ ಸಾಗರ ಡ್ಯಾಮ್ ಅನ್ನು ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ, ಹಾಗಾಗಿ ಇದು ತಪ್ಪಾದಂತಹ ಹೊಂದಾಣಿಕೆ.
ಭಾರತವು ಯಾವ ಮಾರುತಗಳಿಂದ ಹೆಚ್ಚು ಮಳೆಯನ್ನು ಪಡೆಯುತ್ತದೆ? ನೈಋತ್ಯ ಮಾನ್ಸೂನ್ ಮಾರುತಗಳು. ಸೊ ಇವುಗಳಿಂದ ಶೇಕಡ 70% ಪ್ರಮಾಣದಲ್ಲಿ ಭಾರತಕ್ಕೆ ಮಳೆ ಉಂಟಾಗ್ತದೆ. ಜೂನ್ ತಿಂಗಳಿನಿಂದ ಸೆಪ್ಟೆಂಬರ್ ತಿಂಗಳ ಅಂತ್ಯದವರೆಗೂ ಸಮೇತ ಈ ಮಾರುತಗಳ ಬೀಸುವಿಕೆಯಿಂದ ಭಾರತಕ್ಕೆ ಮಳೆಯ ಪ್ರಮಾಣವನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಆಗೋದನ್ನು ನೋಡಬಹುದು. ಮೌಂಟ್ ಎವರೆಸ್ಟ್ ಶಿಖರ ಕಂಡುಬರುವ ಹಿಮಾಲಯದ ಭಾಗ ಯಾವುದು? ಕುಮ್ಟಾನ್ ಹಿಮಾಲಯ, ಅಸ್ಸಾಂ ಹಿಮಾಲಯ, ಕಾಶ್ಮೀರ ಹಿಮಾಲಯ, ನೇಪಾಳ ಹಿಮಾಲಯ. ಸೊ ಮೌಂಟ್ ಎವರೆಸ್ಟ್ ಇರುವಂಥ ಭಾಗ ನೇಪಾಳ ಹಿಮಾಲಯ. ಅದು ಹಿಮಾಲಯದ ನೇಪಾಳಕ್ಕೆ ಸಮೀಪದಲ್ಲಿರುವಂಥ ಈ ಭಾಗದಲ್ಲಿ ನಾವು ಜಗತ್ತಿನ ಅತ್ಯಂತ ಎತ್ತರವಾದಂತಹ ಶಿಖರವಾದ ಮೌಂಟ್ ಎವರೆಸ್ಟನ್ನು ನಾವು ಕಾಣಬಹುದು. 8,848 ಮೀಟರ್ನಷ್ಟು ಎತ್ತರವಾದಂತಹ ಪರ್ವತ ಶಿಖರವಾಗಿದೆ ಮೌಂಟ್ ಎವರೆಸ್ಟ್. ಇದು ಕಂಡುಬರುವಂಥ ಭಾಗ ನೇಪಾಳ ಹಿಮಾಲಯದ ಭಾಗದಲ್ಲಿ ಕಾಣುತ್ತೀವಿ. ಹೊಂದಿಸಿ ಬರೆಯಿರಿ. ಥರ್ಮೋಮೀಟರ್, ಬಾರೋಮೀಟರ್, ಅನಿಮೋಮೀಟರ್ ಮತ್ತು ಆರ್ದ್ರತಾ ಮಾಪಕ. ಸೊ ಇವುಗಳನ್ನು ಸರಿ ಹೊಂದಾಣಿಕೆ ಮಾಡಿದಾಗ ಯಾವಕ್ಕೆ ಬಳಕೆ ಮಾಡ್ತಾರೆ ಅಂತ ನೋಡಿದಾಗ ಥರ್ಮೋಮೀಟರನ್ನು ಉಷ್ಣಾಂಶವನ್ನು ಅಳೆಯಲಿಕ್ಕೆ, ಹಾಗೆಯೇ ಬಾರೋಮೀಟರನ್ನು ವಾಯುವಿನ ಒತ್ತಡವನ್ನು ಅಳೆಯಲಿಕ್ಕೆ, ಅನಿಮೋಮೀಟರನ್ನು ಗಾಳಿಯ ವೇಗವನ್ನು ಅಳೆಯಲಿಕ್ಕೆ, ಹಾಗೆ ಆರ್ದ್ರತಾ ಮಾಪಕವನ್ನು ವಾಯುಮಂಡಲದಲ್ಲಿರುವಂತಹ ತೇವಾಂಶವನ್ನು ಅಳೆಯಲಿಕ್ಕೆ ಬಳಕೆ ಮಾಡ್ತಾರೆ. ಬುದ್ಧನು ಸಾರನಾಥದ ಜಿಂಕೆವನದಲ್ಲಿ ನೀಡಿದ ಮೊದಲ ಉಪದೇಶವನ್ನು ಏನೆಂದು ಕರೆಯುವರು? ಬುದ್ಧನಿಗೆ ಜ್ಞಾನೋದಯವಾದ ನಂತರ ತನ್ನ ಶಿಷ್ಯಂದರಿಗೆ ಮೊದಲ ಬಾರಿಗೆ ನೀಡಿದಂತಹ ಪ್ರವಚನವನ್ನು ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾರೆ. ದಿ ಸೋಷಿಯಲ್ ಕಾಂಟ್ರಾಕ್ಟ್ ಇದು ಯಾರ ಪ್ರಸಿದ್ಧ ಕೃತಿಯಾಗಿದೆ? ಆಯ್ಕೆ 2 ರೂಸೋ ಅಥವಾ ಜೆ ರೂಸೋ ಅಂತ ಕರಿತೀವಿ. ಇದನ್ನು ಪ್ರಾರಂಭದಲ್ಲಿ ಆನ್ ದಿ ಸೋಷಿಯಲ್ ಕಾಂಟ್ರಾಕ್ಟ್ ಎಂದು ಪ್ರಕಟಣೆಯನ್ನು ಮಾಡಲಾಗಿರುತ್ತೆ. ರಾಜಕೀಯ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂತ ಅತ್ಯಂತ ಪ್ರಸಿದ್ಧ ಕೃತಿಯಾಗಿದೆ. ಇವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಪ್ರಕಾರ ಮೂಲಭೂತ ಹಕ್ಕಲ್ಲ? ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಸ್ಪೀಚ್, ರೈಟ್ ಟು ಪ್ರಾಪರ್ಟಿ, ರೈಟ್ ಟು ಫ್ರೀಡಮ್. ಆಯ್ಕೆ 3 ರೈಟ್ ಟು ಪ್ರಾಪರ್ಟಿ, ಆಸ್ತಿಯ ಹಕ್ಕು ಏನಿದೆ ಇದು ಮೂಲಭೂತ ಹಕ್ಕಲ್ಲ. ಪ್ರಾರಂಭದಲ್ಲಿ ಇದು ಮೂಲಭೂತ ಹಕ್ಕು ಅಂತ ಘೋಷಣೆಯಾಗಿತ್ತು. ಆದರೆ 1978ರಲ್ಲಿ ಸಂವಿಧಾನಕ್ಕೆ ಮಾಡಲಾದಂಥ 44ನೇ ತಿದ್ದುಪಡಿಯ ಮೂಲಕ ಈ ಒಂದು ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಹೊರಗಡೆ ಇಡಲಾಯಿತು. ಇದು ಈಗ ಕೇವಲ ಕಾನೂನುಬದ್ಧ ಹಕ್ಕಾಗಿದೆ. ಭಾರತದಲ್ಲಿ ಇದುವರೆಗೆ 2 ಬಾರಿ ಹಂಗಾಮಿ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದವರು ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್, ಇಂದಿರಾ ಗಾಂಧಿ, ಗುಲ್ಜಾರಿಲಾಲ್ ನಂದಾ, ಲಾಲ್ ಬಹದ್ದೂರ್ ಶಾಸ್ತ್ರಿ. ಸೊ ಇವರಲ್ಲಿ ಹಂಗಾಮಿ ಪ್ರಧಾನಮಂತ್ರಿಯಾಗಿ 2 ಬಾರಿ ಕಾರ್ಯವನ್ನು ನಿರ್ವಹಿಸಿದಂಥವರು ಗುಲ್ಜಾರಿಲಾಲ್ ನಂದಾರವರಾಗಿದ್ದಾರೆ. ಕರ್ನಾಟಕದ ಕಳಸಾ ಬಂಡೂರಿ ಯೋಜನೆಯನ್ನು ವಿರೋಧಿಸುತ್ತಿರುವ ನೆರೆಯ ರಾಜ್ಯ ಯಾವುದು? ಕೇರಳ, ಗೋವಾ, ತಮಿಳುನಾಡು, ಮಹಾರಾಷ್ಟ್ರ. ಇದನ್ನ ವಿರೋಧ ಮಾಡ್ತಾ ಇರುವಂತಹ ರಾಜ್ಯ ಗೋವಾ. ನಮಗೆಲ್ಲ ತಿಳಿದಿರುವಂತೆ ಕರ್ನಾಟಕದಲ್ಲಿ ಕಳಸಾ ಬಂಡೂರಿ ಯೋಜನೆಯನ್ನ ಕುಡಿಯುವ ನೀರಿನ ಸಲುವಾಗಿ ಮಾಡಬೇಕು ಅನ್ನೋದು ಕರ್ನಾಟಕ ಸರ್ಕಾರದ ಇಚ್ಛೆ. ಅದನ್ನ ವಿರೋಧ ವ್ಯಕ್ತಪಡಿಸುತ್ತಿರುವಂತಹ ರಾಜ್ಯ ನಮ್ಮ ನೆರೆಯ ರಾಜ್ಯವಾದಂತಹ ಗೋವಾ ಆಗಿದೆ. ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯ ಸೇವೆಯನ್ನು ಪಡೆದ ಭಾರತದ ಮೊದಲ ಖಾಸಗಿ ಸಂಸ್ಥೆ ಯಾವುದು? ಸೊ ಕೈಗಾರಿಕೆಗಳಿಗೆ ಭದ್ರತಾ ಸೇವೆಯನ್ನು ಒದಗಿಸುವ ಸಲುವಾಗಿ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಅಸ್ತಿತ್ವದಲ್ಲಿದ್ದು ಇದರ ಒಂದು ಸೇವೆಯನ್ನು ಪಡೆದಂತಹ ಮೊದಲ ಖಾಸಗಿ ಸಂಸ್ಥೆ ಕರ್ನಾಟಕದ ಖ್ಯಾತ ಸಂಸ್ಥೆಯಾದಂತಹ ಇನ್ಫೋಸಿಸ್. ತಂತ್ರಜ್ಞಾನ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ಭಾರತದ ಅತ್ಯುನ್ನತ ಸಂಸ್ಥೆ ಇನ್ಫೋಸಿಸ್. ಇದರ ಒಂದು ಸಂಸ್ಥಾಪಕರು NR ನಾರಾಯಣ ಮೂರ್ತಿರವರು. ದೇಹದಲ್ಲಿ ಹರಿಯುವ ರಕ್ತದ ಯಾವ ಅಂಶವನ್ನು ರಕ್ತದ ಸಕ್ಕರೆ ಅಥವಾ ಬ್ಲಡ್ ಶುಗರ್ ಎನ್ನುವರು? ಲ್ಯಾಕ್ಟೋಸ್, ಸುಕ್ರೋಸ್, ಗ್ಯಾಲಾಕ್ಟೋಸ್, ಗ್ಲೂಕೋಸ್. ಇದಕ್ಕೆ ಸರಿ ಉತ್ತರ ಗ್ಲೂಕೋಸ್ ಅಂಶವನ್ನು, ರಕ್ತದಲ್ಲಿ ಹರಿಯುವಂತಹ ಗ್ಲೂಕೋಸ್ ಅಂಶವನ್ನು ಬ್ಲಡ್ ಶುಗರ್ ಅಂತ ಕರೀತಾರೆ. ಡಯಾಬಿಟಿಕ್ ಪೇಷಂಟ್, ಮಧುಮೇಹ ರೋಗಿಗಳಲ್ಲಿ ಇದರ ಪ್ರಮಾಣ ಜಾಸ್ತಿ ಇರುತ್ತದೆ. ಮೈಸೂರು ಸಂಸ್ಥಾನದಲ್ಲಿ ಆಳ್ವಿಕೆ ನಡೆಸಿದ ಕೊನೆಯ ಬ್ರಿಟಿಷ್ ಕಮಿಷನರ್ ಯಾರು? ಮಾರ್ಕ್ ಕಬ್ಬನ್, ಜೇಬ್ರಿಕ್ಸ್, JD ಗೋರ್ಡನ್, ಸ್ಯಾಂಡರ್ಸ್. ಸರಿಯಾದ ಉತ್ತರ JD ಗೋರ್ಡನ್. ಮೈಸೂರು ಸಂಸ್ಥಾನವನ್ನು ಆಳಿದಂತಹ ಯಶಸ್ವಿ ಕಮಿಷನರ್ಗಳಲ್ಲಿ ಬೌರಿಂಗ್ ಸಮೇತ ಒಬ್ಬರು. ಬೌರಿಂಗ್ನ ನಂತರ
ರಿಚರ್ಡ್ ಮಿಯಾರ್ಡ್ ಸ್ಯಾಂಡರ್ಸ್, ಕೊನೆಯದಾಗಿ ಜಿ.ಡಿ. ಗೋರ್ಡನ್ ಮೈಸೂರನ್ನು ಆಳಿದಂತಹ ಕೊನೆಯ ಬ್ರಿಟಿಷ್ ಕಮಿಷನರ್ ಆಗಿದ್ದಾರೆ. ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವ ಯಾವುದು? ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ ಮತ್ತು ಶಕ್ತಿ ವಿಶಿಷ್ಟಾದ್ವೈತ. ಇದರಲ್ಲಿ ಕರ್ನಾಟಕದ ಉಡುಪಿಯಲ್ಲಿ ಇದ್ದಂತಹ ಮಧ್ವಾಚಾರ್ಯರು ಪ್ರತಿಪಾದನೆ ಮಾಡಿದಂತಹ ಸಿದ್ಧಾಂತ ಅಥವಾ ತತ್ವ ದ್ವೈತ ಸಿದ್ಧಾಂತ. ಇದನ್ನ ಡ್ಯುಯಲಿಸಂ ಅಂತಲೂ ಕೂಡ ಇಂಗ್ಲಿಷ್ನಲ್ಲಿ ಕರೀತಾರೆ. ಪ್ರೌಢದೇವರಾಯನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಪರ್ಷಿಯಾದ ಪ್ರವಾಸಿಗ ಅಥವಾ ರಾಯಭಾರಿ ಯಾರು? ಅಬ್ದುಲ್ ರಜಾಕ್, ನಿಕೋಲೋ ಕಾಂಟಿ, ಬಾರ್ಬೋಸಾ, ಡೊಮಿಂಗೋ ಫಯಾಜ್. ಇದಕ್ಕೆ ಸರಿ ಉತ್ತರ ಅಬ್ದುಲ್ ರಜಾಕ್. ಈತ ಪರ್ಷಿಯಾದ ರಾಯಭಾರಿಯಾಗಿದ್ದು 1442ರಿಂದ 1445 ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿಯನ್ನು ನೀಡಿರ್ತಾನೆ. ವಿಜಯನಗರ ಸಾಮ್ರಾಜ್ಯ ಮತ್ತು ಪ್ರೌಢದೇವರಾಯನ ಆಳ್ವಿಕೆಯ ಬಗ್ಗೆ ಅತ್ಯಂತ ಹೊಗಳಿಕೆಯ ಮಾತುಗಳನ್ನು ಆತ ಆಗಿನ ಕಾಲಘಟ್ಟದಲ್ಲಿ ದಾಖಲಿಸಿರುತ್ತಾನೆ. ಲಾರ್ಡ್ ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಪ್ರಥಮ ಭಾರತೀಯ ದೊರೆ ಯಾರು? ಔದ್ನ ನವಾಬ, ಹೈದರಾಬಾದ್ನ ನಿಜಾಮ, ಟಿಪ್ಪು ಸುಲ್ತಾನ್, ಎರಡನೇ ಬಾಜಿರಾಯ. ಸರಿ ಉತ್ತರ ಹೈದರಾಬಾದಿನ ನಿಜಾಮ. 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿಯು ಜಾರಿಗೆ ತಂದಂತಹ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಂಡ ಪ್ರಥಮ ಭಾರತೀಯ ದೊರೆಯಾಗಿದ್ದಾನೆ. ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ ಕರ್ನಾಟಕದಿಂದ ಕಾರ್ಯನಿರ್ವಹಿಸಿದವರು ಯಾರು? ಎಸ್ ನಿಜಲಿಂಗಪ್ಪ, ರಾಮಕೃಷ್ಣ ಹೆಗಡೆ, ಎಸ್.ಆರ್. ಬೊಮ್ಮಾಯಿ, ಬಿ.ಡಿ. ಜತ್ತಿ. ಇದಕ್ಕೆ ಸರಿ ಉತ್ತರ ಎಸ್ ನಿಜಲಿಂಗಪ್ಪ. ಸಿದ್ದವ್ವನಹಳ್ಳಿ ನಿಜಲಿಂಗಪ್ಪ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತಹ ಎಸ್ ನಿಜಲಿಂಗಪ್ಪನವರು ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಕರ್ನಾಟಕದಿಂದ ಕಾರ್ಯವನ್ನ ನಿರ್ವಹಿಸಿರ್ತಾರೆ. ಭಾರತವು ಏಕಪೌರತ್ವದ ಕಲ್ಪನೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಸಿಂಗಲ್ ಸಿಟಿಜನ್ಶಿಪ್ ಅಂತ ಕರಿತೀವಿ. ಈ ಒಂದು ಪರಿಕಲ್ಪನೆಯನ್ನ ನಾವು ಬ್ರಿಟನ್ ಸಂವಿಧಾನದಿಂದ ಎರವಲಾಗಿ ಪಡೆದುಕೊಂಡಿದ್ದೇವೆ. ವಿದೇಶಿ ವಿನಿಮಯ ಉಳಿಕೆ ಮತ್ತು ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟುವ ಶಾಸನವನ್ನು ಜಾರಿಗೆ ತರಲಾದಂಥ ವರ್ಷ ಯಾವುದು? 1974. ಕನ್ಸರ್ವೇಷನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಅಂಡ್ ಪ್ರಿವೆನ್ಷನ್ ಸ್ಮಗ್ಲಿಂಗ್ ಆಕ್ಟಿವಿಟೀಸ್ ಆಕ್ಟ್ 1974. 1974ರಲ್ಲಿ ಈ ಒಂದು ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ಈ ಕೆಳಗಿನ ಯಾವ ರಾಷ್ಟ್ರಪತಿಯ ಅವಧಿಯಲ್ಲಿ ದೇಶದಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿಯನ್ನ ಹೇರಲಾಯಿತು? ಫಕ್ರುದ್ದೀನ್ ಅಲಿ ಅಹಮದ್. ಇವರ ಆಡಳಿತ ಅವಧಿಯ ಸಂದರ್ಭದಲ್ಲಿ ಅಂದರೆ 1975ರಲ್ಲಿ ದೇಶದಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುತ್ತೆ. ಆಗ ರಾಷ್ಟ್ರಪತಿಯಾಗಿದ್ದಂಥವರು ಫಕ್ರುದ್ದೀನ್ ಅಲಿ ಅಹಮದ್ ರವರು. ಭಾರತದ ಪ್ರಸ್ತುತ ಅಟಾರ್ನಿ ಜನರಲ್ ಯಾರು? ಕೆ ವೇಣುಗೋಪಾಲ್. ಭಾರತದ 15ನೇ ಪ್ರಸ್ತುತ ಅಟಾರ್ನಿ ಜನರಲ್ ಕೆ ವೇಣುಗೋಪಾಲ್ ಅಂತ ಕರಿತೀವಿ. ಪ್ರಣಬ್ ಮುಖರ್ಜಿ ಅವರು ಇವರನ್ನ ನೇಮಕ ಮಾಡಿರ್ತಾರೆ. ಅಂದ್ರೆ ರಾಷ್ಟ್ರಪತಿಗಳು ಅಟಾರ್ನಿ ಜನರಲ್ ಅವರನ್ನ ನೇಮಕ ಮಾಡುತ್ತಾರೆ. ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಗೆದ್ದ ಏಷ್ಯಾದ ಮೊದಲ ಮಹಿಳೆ ಯಾರು? ಇದಕ್ಕೆ ಸರಿ ಉತ್ತರ ಲೀನಾ. ಚೀನಾದ ಪ್ರಸಿದ್ಧ ಟೆನ್ನಿಸ್ ಆಟಗಾರ್ತಿಯಾದಂಥ ಇವರು 2011ರಲ್ಲಿ ಈ ಒಂದು ಸಾಧನೆಯನ್ನು ಮಾಡಿರ್ತಾರೆ. ಆ ಮೂಲಕವಾಗಿ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಗೆದ್ದಂಥ ಏಷ್ಯಾದ ಮಹಿಳೆ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. ದೇಶದ ಮೊದಲ ಕಾಗದರಹಿತ ಸಚಿವ ಸಂಪುಟ ಸಭೆ ನಡೆಸಿದ ಮೊದಲ ರಾಜ್ಯ ಯಾವುದು? ಆಂಧ್ರಪ್ರದೇಶ. ಸೆಪ್ಟೆಂಬರ್ 2014ರಲ್ಲಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಚಂದ್ರಬಾಬು ನಾಯ್ಡುರವರ ಅಧ್ಯಕ್ಷತೆಯಲ್ಲಿ ಮೊಟ್ಟಮೊದಲ ಬಾರಿಗೆ ದೇಶದಲ್ಲಿ ಒಂದು ಪ್ರಯೋಗ ನಡೆಯುತ್ತೆ. ಅದು ಸಚಿವ ಸಂಪುಟ ಸಭೆಯನ್ನ ಕಾಗದರಹಿತವಾಗಿ ಮಾಡಲಾಯಿತು. ಸ್ನೇಹಿತರೆ, ನಿಮಗಾಗಿ 2 ಪ್ರಶ್ನೆಗಳು. ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಜಿಲ್ಲೆ ಯಾವುದು? 2ನೇ ಪ್ರಶ್ನೆ, ಹೋರಾಟದ ಬದುಕು ಇದು ಯಾರ ಆತ್ಮಕಥನವಾಗಿದೆ? ಈ 2 ಪ್ರಶ್ನೆಗಳಿಗೆ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.